ನಾವು ಆಹಾರ ತಗೊಳ್ಬೇಕಾದ್ರೆ ನಾವು ಯೋಚನೆ ಮಾಡಲ್ಲ, ನಮಗೆ ರುಚಿಗೆ ಯಾವುದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ನೋಡಿ ತಗೋತೀವಿ. ಈಗ ಅಲೋಪತಿ ಡಾಕ್ಟರ್ಸ್ ಹತ್ರ ಹೋಗ್ಬಾರ್ದಾ ಅಂತಂದ್ರೆ ಹೋಗ್ಬೇಕಾಗತ್ತೆ, ಬೇಕು, ಅನಿವಾರ್ಯ. ಅವ್ರಿಲ್ಲದೆ ಇರೋದಕ್ಕಾಗೋದಿಲ್ಲ. ಆಹಾರ ಅನ್ನೋದು ಕೇವಲ ದೇಹ ಪೋಷಣೆಗೆ ಅಲ್ಲ. ಯಾವುದೋ ದೇಶದ ಆಹಾರ, ಯಾವುದೋ ದೇಶದ ಹಣ್ಣು ನಾವಿಲ್ಲಿ ಕೂತ್ಕೊಂಡು ಬೆಂಗಳೂರಲ್ಲಿ ತಿಂತೀವಿ. ಆ್ಯಪಲ್ ತುಂಬ ಕಾಸ್ಟ್ಲಿ, ಆದ್ರೂ ನನ್ನ ಮಗನಿಗೆ ಇಷ್ಟ ಅಂತ ನಾವು ದಿನ ಅದನ್ನೇ ತಂದ್ಕೊಡ್ತೀವಿ. ಅದು ಹೆಮ್ಮೆ ವಿಷಯ ಅಲ್ಲ. ಐಸ್ ಕ್ರೀಮ್ ಕೊನೆಗೆ ತಿನ್ನುವಂಥ ರೂಢಿ ಇದೆ. ಐಸ್ ಕ್ರೀಮ್ ತಣ್ಣಗಿರುತ್ತೆ, ನಾವು ಬೆಚ್ಚಗಿನ ಆಹಾರ ಸೇವನೆ ಮಾಡ್ತೀವಿ, ಅದ್ರ ಮೇಲೆ ತಣ್ಣಗಿರೋ ಐಸ್ ಕ್ರೀಮ್ ಹಾಕ್ತೀವಿ. ಮೀನು ಮತ್ತು ಹಾಲು, ಇಂಥದ್ದೆಲ್ಲ ರಾಂಗ್ ಕಾಂಬಿನೇಷನ್ ನಾವು ರೆಗ್ಯುಲರ್ ಆಗಿ ತಗೊಂಡ್ರೆ ಏನಾಗುತ್ತೆ? ನಮಸ್ಕಾರ. ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇದು ಆಹಾರದಲ್ಲಿ ಆರೋಗ್ಯ. ನಮ್ಮ ಜೊತೆ ಡಾಕ್ಟರ್ ಸುವರ್ಣಿನಿ ಕೊಣಲೆ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ನಮ್ಮ ಈ ಸರಣಿಯನ್ನು ಸಮರ್ಥವಾಗಿ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಮತ್ತೆ ಮತ್ತೆ ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ನಾವು ವಿರುದ್ಧಾಹಾರ ಅಂದರೆ ರಾಂಗ್ ಕಾಂಬಿನೇಷನ್ ಆಫ್ ಫುಡ್ ಅಂತ ನಾವೇನು ಹೇಳ್ತೀವಿ, ಅದ್ರ ಬಗ್ಗೆ ಮಾತಾಡೋದಕ್ಕಿದ್ದೀವಿ ಅಂತ ಡಾಕ್ಟರ್ ಹೇಳಿದ್ರು. ಅವ್ರ ಹತ್ರನೇ ಕೇಳೋಣ, ಏನು ಅದರ ಪ್ರಾಬ್ಲಮ್ಸ್ ಏನು ಅಂತ ಹೇಳಿ. ನಾವು ಆಹಾರ ತಗೊಳ್ಬೇಕಾದ್ರೆ ನಾವು ಯೋಚನೆ ಮಾಡಲ್ಲ, ನಮಗೆ ರುಚಿಗೆ ಯಾವುದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ನೋಡಿ ತಗೋತೀವಿ. ಹೋಳಿಗೆಗೆ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ, ಈ ಸಾರು ಜೊತೆಗೆ ಇಂಥದ್ದು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಅಥವಾ ಇಂಥದ್ದು ಸುಮಾರಿದೆ ನಮಗೆ. ಹೌದು, ಹೋಳಿಗೆ ತುಪ್ಪ ಹಾಕ್ಬಾರ್ದ? ಹಾಕ್ಬೋದು. ಅದು ರಾಂಗ್ ಕಾಂಬಿನೇಷನ್ ಅಂತ ಹೇಳ್ತಾ ಇಲ್ಲ, ನಾನು ಎಕ್ಸಾಂಪಲ್ ಕೊಟ್ಟಿದ್ದು. ಓಕೆ ಓಕೆ. ಅಥವಾ ಮಿಲ್ಕ್ ಶೇಕ್ಗಳನ್ನು ಮಾಡುವಂಥದ್ದು, ಸ್ಮೂತೀಸ್ ಮಾಡುವಂಥದ್ದು. ಅಲ್ಲಿ ಹುಳಿ ಮತ್ತೆ ಇದು ಡೈರಿ ಹಾಲು, ಮೇನ್ಲಿ ಡೈರಿ ಅಲ್ಲ, ಹಾಲು ಮಿಕ್ಸ್ ಆಗಬಾರ್ದು ಆ ಥರ ಹೇಳಿ. ಸಾರಿ, ನಾನು ಎಕ್ಸ್ಪರ್ಟ್ ಅಲ್ಲ. ಸೊ ಈ ಕಾಂಬಿನೇಷನ್ಗಳು ತುಂಬ ಮಾಡ್ತೀವಿ. ನಾವು ಏನು ಯೋಚನೆ ಮಾಡ್ತಿದ್ರೆ ರುಚಿ ಆಗತ್ತೆ ಅನ್ನೋದಷ್ಟೇ ನಮಗೆ ಗಮನದಲ್ಲಿರುವಂಥದ್ದು. ಆದರೆ ದೇಹದ ಒಳಗಡೆ ಹೋದ ಮೇಲೆ ಏನಾಗುತ್ತೆ ಅದು ತುಂಬ ಮುಖ್ಯ. ರುಚಿಯಾಗೋದು ಒಂದು ಹಂತ ಬಂತು, ರುಚಿಯಾಗತ್ತೆ ಅಂತ ತಿಂದಿದ್ದು ಒಳಗಡೆ ಹೋದ ಮೇಲೆ ದೇಹಕ್ಕೆ ಎಷ್ಟು ರುಚಿಯಾಗಿರುತ್ತೆ, ದೇಹದ ಆರೋಗ್ಯಕ್ಕೆ ಎಷ್ಟು ರುಚಿಕರವಾಗಿರುತ್ತೆ ಅನ್ನೋದು ಮುಖ್ಯ. ಸಾಮಾನ್ಯವಾಗಿ ನಾವು ಆಧುನಿಕ ನ್ಯೂಟ್ರಿಷನಲ್ಲಿ, ಮಾಡರ್ನ್ ನ್ಯೂಟ್ರಿಷನಲ್ಲಿ ಇದ್ರ ಬಗ್ಗೆ ಮಾತಾಡೋದಿಲ್ಲ. ಇದು ಭಾರತದಲ್ಲಿ ಇರುವಂಥದ್ದು ಪಾರಂಪರಿಕ ಆಹಾರ ಕ್ರಮಗಳಲ್ಲಿ ಇದೆ. ಇದು ಭಾರತದಲ್ಲಂತೂ ಇದೆ, ಬೇರೆ ಕೆಲವು ಕಡೆಗಳಲ್ಲೂ ಇರಬಹುದು. ಪಾರಂಪರಿಕ ಆಹಾರ ಕ್ರಮ ವಿಧಾನದಲ್ಲಿ ಏನಾಗುತ್ತೆ, ಮಾಡರ್ನ್ ಮೆಡಿಸಿನ್ ಮಾಡರ್ನ್ ಫುಡ್ ಸಿಸ್ಟಮ್ ಅನ್ನೋದು ಅಡ್ವಾನ್ಸ್ಡ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಅಷ್ಟು ಯೋಚನೆ ಮಾಡಿಲ್ವಾ? ಇದು ನನ್ನ ಒಂದು ಉಪಯುಕ್ತ ಪ್ರಶ್ನೆ. ಅದು ಅಡ್ವಾನ್ಸ್ಡ್ ಆಗಿಲ್ಲ ಅಂತ ನಾನು ಹೇಳಿದ್ರೆ ನನ್ನ ಮೇಲೆ ತುಂಬಾ ಆರೋಪಗಳು ಬರ್ಬೋದು, ಜನ ತಪ್ಪಾಗಿ ತಿಳಿಬಹುದು. ಅದು ಸತ್ಯ ಹೇಳಲು ತಪ್ಪಿಲ್ಲ. ಆದರೆ ಏನು ಅಂದರೆ ಅದು ಖಂಡಿತವಾಗ್ಲೂ ಡೆವಲಪ್ ಆಗ್ತಾ ಇದೆ, ಹಲವಾರು ವಿಷಯಗಳನ್ನ ನಮಗೆ ಕೊಟ್ಟಿದೆ, ಇಲ್ಲ ಅಂತ ಖಂಡಿತ ಹೇಳಕ್ಕಾಗಲ್ಲ. ತುಂಬಾ ಕೆಲಸ ಮಾಡರ್ನ್ ಪೊಲಿಟಿಕಲಿ ಕರೆಕ್ಟ್ ಆಗಬೇಕಾಗಿಲ್ಲ. ಇಲ್ಲ, ಪೊಲಿಟಿಕಲಿ ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ, ನಾನು ಇರೋ ವಿಷಯ ಹೇಳ್ತಾ ಇದ್ದೀನಿ. ನಾವೀಗ ಮಾಡರ್ನ್ ವೆಸ್ಟರ್ನ್ ಮೆಡಿಸಿನ್ ಅದನ್ನು ತಗೊಂಡ್ರು, ನಾವೇನು ಅಲೋಪತಿ ಅಂತ ಕರಿತೀವಿ, ಅದಾಗಿರ್ಬೋದು, ಮಾಡರ್ನ್ ನ್ಯೂಟ್ರಿಷನ್ ಆಗಿರ್ಬೋದು, ಇವೆಲ್ಲವೂ ಕೂಡ ತುಂಬ ಒಳ್ಳೆ ಕೆಲಸಗಳನ್ನು ಮಾಡ್ತಿದೆ. ಹಲವಾರು ಸಂಶೋಧನೆಗಳು ನಡೀತಾ ಇದೆ. ಅದರಲ್ಲಿ ಕೆಲವೊಂದು ವಿಚಾರಗಳನ್ನು ನಾವು ಒಪ್ಪೋದಿಲ್ಲ, ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಹಾಗಂತ ಹೇಳಿ ಅದನ್ನು ಪೂರ್ತಿ ಒಪ್ಪೋದಿಲ್ಲ ಅಂತ ಅಲ್ಲ. ಅದರಲ್ಲಿ ಹಲವಾರು ಒಳ್ಳೆ ಕೆಲಸಗಳಾಗ್ತದೆ. ಈಗ ಅಲೋಪತಿ ಡಾಕ್ಟರ್ಸ್ ಹತ್ರ ಹೋಗ್ಬಾರ್ದಾ ಅಂತಂದ್ರೆ ಹೋಗ್ಬೇಕಾಗತ್ತೆ, ಬೇಕು, ಅನಿವಾರ್ಯ. ಅವ್ರಿಲ್ಲದೆ ಇರೋದಕ್ಕಾಗೋದಿಲ್ಲ. ನೀವು ಈಗ ಕೈಕಾಲು ಮುರ್ಕೊಂಡು ಬಂದಾಗ ಎಮರ್ಜೆನ್ಸಿ ಸರ್ಜರಿ ಆಗಬೇಕು, ಅದಕ್ಕೆ ಅಂತಲ್ಲ, ಹಲವಾರು ಸಂದರ್ಭಗಳಲ್ಲಿ ಬೇಕಾಗುತ್ತೆ. ಈಗ ಅದೇ ರೀತಿ ಮಾಡರ್ನ್ ನ್ಯೂಟ್ರಿಷನ್ ಬಗ್ಗೆ ಹೇಳೋದಾದ್ರೆ, ನೀವು ಕೂಡ ನಿಮ್ಮ ಟ್ರೀಟ್ಮೆಂಟ್ನಲ್ಲಿ ಮಾಡರ್ನ್ ಮೆಡಿಸಿನ್ ಸಪೋರ್ಟ್ ತಗೊಳ್ತೀರಾ? ಖಂಡಿತ. ಎಲ್ಲೆಲ್ಲಿ ಅಗತ್ಯ ಬೇಕೋ ಅಲ್ಲಲ್ಲಿ ನಾವು ಮಾಡರ್ನ್ ಅಲೋಪತಿ ಡಾಕ್ಟರ್ಸ್ ಸಹಾಯವನ್ನು ಖಂಡಿತವಾಗ್ಲೂ ಪಡ್ಕೋತೀವಿ. ನ್ಯೂಟ್ರಿಷನ್ ವಿಷಯಕ್ಕೆ ಬಂದಾಗ ಏನಾಗುತ್ತೆ, ಹಲವಾರು ಸಂಶೋಧನೆಗಳು ನಡೀತಾ ಇದೆ. ಆದರೆ ಬೇಸಿಕ್ ಸಮಸ್ಯೆ ಎಲ್ಲಿ ಬರ್ತಾ ಇದೆ, ಕಾನ್ಫ್ಲಿಕ್ಟ್ ಎಲ್ಲಿ ಬರುತ್ತೆ ಅಂದರೆ ಸಿದ್ಧಾಂತಗಳು, ಮೂಲ ಸಿದ್ಧಾಂತಗಳಲ್ಲಿ ವ್ಯತ್ಯಾಸ ಇದೆ. ಪಾಶ್ಚಿಮಾತ್ಯ ದೃಷ್ಟಿಕೋನಕ್ಕೂ ಭಾರತೀಯ ದೃಷ್ಟಿಕೋನಕ್ಕೂ ತುಂಬ ವ್ಯತ್ಯಾಸ ಇರೋದ್ರಿಂದ, ಮೂಲ ಸಿದ್ಧಾಂತದಲ್ಲಿ ವ್ಯತ್ಯಾಸ ಇರೋದ್ರಿಂದ ಸಮಸ್ಯೆ ಆಗುತ್ತೆ. ಅಲ್ಲಿ ಏನು ಮಾಡ್ತೀವಿ ನಾವು, ಫಿಸಿಕಲಿ ಏನು ಕಾಣಿಸುತ್ತೆ ನಮಗೆ ಏನನ್ನ ನೇರವಾಗಿ ನೋಡಿ ಪ್ರೂವ್ ಮಾಡೋಕ್ಕಾಗತ್ತೆ, ಅದು ಮಾತ್ರ ಸತ್ಯ ಅಂತ ಒಪ್ಕೋತೀವಿ ಅಲ್ಲಿ ನಾವು. ಅದು ತಪ್ಪಲ್ಲ, ತಪ್ಪು ವಿಧಾನ ಅಲ್ಲ, ಆದರೆ ಸಂಪೂರ್ಣ ಅದು ಸರಿಯಲ್ಲ ಅನ್ನೋದಕ್ಕಿಂತ ಸಂಪೂರ್ಣ ಅಲ್ಲ, ಅದು ಪರಿಪೂರ್ಣ ಅಲ್ಲ ಅಷ್ಟೇ, ಅದು ಪಾರ್ಷಿಯಲ್ ಸತ್ಯ. ನಾವು ಪಾರ್ಷಿಯಲ್ ಸತ್ಯವನ್ನ ಇಟ್ಕೊಂಡು ಹೋಲಿಸ್ಟಿಕ್ ಅಪ್ರೋಚ್ ಇಲ್ಲ. ನಮ್ಮಲ್ಲಿ ಏನಾಗುತ್ತೆ ಅಂದರೆ, ನಾವು ಒಂದು ಆಹಾರವನ್ನು ತಗೊಂಡ್ರೆ ಅದರಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಇದೆ, ವಿಟಮಿನ್ ಇದೆ ಅಂತ ಮಾತ್ರ ನೋಡೋದಿಲ್ಲ,
ಅದು ಅದರ ಗುಣ ಹೇಗಿದೆ, ಅದು ತಗೊಳ್ಳುವಾಗ ಬಾಯಿಗೆ ಎಷ್ಟು ರುಚಿಯಾಗತ್ತೆ, ಏನು ಕೊಡುತ್ತೆ ಅನ್ನೋದಕ್ಕಿಂತ ಒಳಗಡೆ ಹೋದ್ಮೇಲೆ ಅದು ಏನು ಮಾಡುತ್ತೆ, ಅದು ಒಂದು ಪೋಷಕಾಂಶವಾಗಿ ಈಗ ಒಂದು ಪ್ರೋಟೀನ್ ಆಗಿ ಅದು ಎಲ್ಲಿ ಹೋಗಿ ಏನು ಮಾಡುತ್ತೆ, ಒಂದು ವಿಟಮಿನ್ ಯಾವ ಜೀವಕೋಶಕ್ಕೆ ಹೋಗಿ ಅಥವಾ ಯಾವ ಕ್ರಿಯೆಯಲ್ಲಿ ಏನು ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋದು ಮಾತ್ರ ಅಲ್ಲದೆ ಅದು ಕೂಡ ಇದೆ, ಅದು ಇದೆ. ಯಾವ ಆಹಾರದಲ್ಲಿರುವ ಗುಣ ಏನು ಮಾಡುತ್ತೆ ಅಂದ್ರೆ ಎಲ್ಲಿ ಏನೇನು ಯಾವ ಅಂಗಕ್ಕೆ ಏನು ಮಾಡುತ್ತೆ ಅನ್ನೋದು ಮಾತ್ರ ಅಲ್ಲ, ಅದರ ಗುಣಗಳು ಮನಸ್ಸಿನ ತನಕ, ದೇಹ ಮಾತ್ರ ಅಲ್ಲ ಮನಸ್ಸಿನ ತನಕ ಏನು ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾವು ನೋಡ್ತೀವಿ. ಮನಸ್ಸು ಅದರಿಂದ ಮುಂದಿನ ಅಂತ ನಾವೀಗ ಅಧ್ಯಾತ್ಮ ಮತ್ತು ಆಹಾರ ಕೂಡ ಇದೆ ನಮ್ಮಲ್ಲಿ. ಆಹಾರ ಅನ್ನೋದು ಕೇವಲ ದೇಹ ಪೋಷಣೆಗೆ ಅಲ್ಲ, ಆಹಾರದಲ್ಲಿ ಅದು ಮಾತಾಡ್ಬೋದು, ಅದು ಒಳ್ಳೆ ಟಾಪಿಕ್. ಸೊ ಹಾಗಾಗಿ ಇದೆರಡರಲ್ಲೂ ವ್ಯತ್ಯಾಸಗಳಿದೆ, ಯಾಕೆಂದ್ರೆ ಅದಿನ್ನೂ ಪರಿಪೂರ್ಣ ಆಗಿಲ್ಲ. ಬಹುಶಃ ಈ ಥರ ಸಂಶೋಧನೆಗಳು ತುಂಬ ನಡೆದು ಇನ್ನೊಂದಷ್ಟು ವರ್ಷ ಆದಮೇಲೆ ಈ ಅಂಶಗಳನ್ನು ಅವ್ರು ಹೇಳ್ಬೋದು. ಯಾಕೆಂದರೆ ತೀರಾ ಇತ್ತೀಚಿನವರೆಗೆ ಆಹಾರಕ್ಕೂ ಆರೋಗ್ಯಕ್ಕೂ ಸಂಬಂಧ ಇದೆ ಅನ್ನೋದನ್ನ ಅಲೋಪತಿ ಸಿಸ್ಟಮನ್ನು ಅನುಸರಿಸುವವರು ಮಾತಾಡ್ತಾ ಇರಲಿಲ್ಲ ಆ ಬಗ್ಗೆ. ತುಂಬ ದೇಹಕ್ಕೂ ಮನಸ್ಸಿಗೂ ಕೂಡ ತುಂಬಾನೇ ಮೆಡಿಸಿನ್ ಕೊಡ್ತಾರೆ, ನೀವೇನ್ ಬೇಕೋ ತಿನ್ನಿ ಅಂತ. ಹೌದು, ಮತ್ತೆ ದೇಹಕ್ಕೂ ಮನಸ್ಸಿಗೂ ಸಂಬಂಧ ಇದೆ ಅನ್ನೋದನ್ನು ಒಪ್ಕೊಳ್ಳೋದಕ್ಕೆ ಇತ್ತೀಚೆಗೆ ಶುರುವಾಗಿರುವಂಥದ್ದು. ಆಹಾರಕ್ಕೂ ಮನಸ್ಸಿಗೂ, ದೇಹಕ್ಕೂ ಮನಸ್ಸಿಗೂ ಅದು ಇಲ್ಲ ಅಲ್ಲಿ ವೆಸ್ಟರ್ನ್ ಸೈನ್ಸ್ ಅಲ್ಲಿ. ಅದು ಇತ್ತೀಚೆಗೆ ಬರ್ತಾ ಇರುವಂತಹ ಬೆಳವಣಿಗೆ. ಇಟ್ ಇಸ್ ಸ್ಟಿಲ್ ಡೆವಲಪಿಂಗ್. ಅದು ಈಗ ಒಂದು 300-400 ವರ್ಷದಿಂದ ಡೆವಲಪ್ ಆಗ್ತಾ ಇರುವಂತಹ ವಿಜ್ಞಾನ. ಅದು ತಪ್ಪಲ್ಲ, ಪರಿಪೂರ್ಣ ಅಲ್ಲ ಅಂತ ಅಷ್ಟೇ. ಹಾಗಂತ ಬರೀ ಅದರ ಆಧಾರದಲ್ಲಿ ಇದು ಸಿಂಪಲ್ ಆಗಿ ಹೇಗೆ ಅಂದ್ರೆ 1ನೇ ಕ್ಲಾಸಿನ ಮಗುವಿಗೆ ಗೊತ್ತಿರುವ ಗಣಿತವು 10ನೇ ಕ್ಲಾಸಿನ ಮಗುವಿಗೆ ಗೊತ್ತಿರುವ ಗಣಿತವು ಎರಡು ತಪ್ಪಲ್ಲ. ಒಂದೊಂದು ಲೆವೆಲ್ ಬೇರೆ ಬೇರೆ. ಈಗ 5ನೇ ಕ್ಲಾಸಿನ ಮಗುವಿಗೆ ಒಂದು ಗಣಿತದ ಸಮಸ್ಯೆ ಕೊಟ್ಟರೆ ಅದು ಬಿಡಿಸೋ ಬಗೆಗೂ 10ನೇ ಕ್ಲಾಸಿನ ಮಗು ವ್ಯತ್ಯಾಸ ಇದ್ದೇ ಇರುತ್ತೆ. ಹಾಗಂತ ಇಬ್ರು ತಪ್ಪಲ್ಲ, ಅವ್ರವ್ರಿಗೆ ಗೊತ್ತಿರೋದಷ್ಟು. 5ನೇ ಕ್ಲಾಸಿನ ಮಗು 10ನೇ ಕ್ಲಾಸಿಗೆ ಬರುತ್ತೆ. ಹೌದು, ಅದೇ 5ನೇ ಕ್ಲಾಸಿಂದು 5×5 ಅನ್ನೋದನ್ನ ಮೇ ಬಿ 5 ಸತಿ ಬರೆದು ಮಾಡಬಹುದು. ಆದ್ರೆ 10ನೇ ಕ್ಲಾಸ್ನವರಿಗೆ 5×5 ಅನ್ನೋದು ಬಂದಿರುತ್ತೆ. ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ. ಮೇ ಬಿ ಆಯುರ್ವೇದದ ಆಹಾರ ಪದ್ಧತಿನೂ ಕೂಡ ಹಾಗೆ ಅನ್ಸುತ್ತೆ, ತುಂಬಾನೇ ಡೀಟೇಲ್ ಆಗಿ ಹೋಗಲ್ಲ. ಬಟ್ ಅದರಿಂದ ಏನಾಗುತ್ತೆ ಅನ್ನೋದು ಅದರಲ್ಲಿ ಸೂಚ್ಯವಾಗಿ ಇದ್ದೇ ಇರುತ್ತೆ. ಡೀಟೇಲ್ ಆಗಿದೆ, ಆದ್ರೆ ಆ ಡೀಟೇಲ್ಸ್ ನಮಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂದ್ರೆ 5×25 ಮುಗೀತು. ಅದನ್ನ ಅದು ಬೇಸಿಕ್ ಲೆವೆಲ್ ವಿಷಯ. 5×25 ಅನ್ನೋದು ನಾವು ಏನ್ ಮಾಡ್ತೀವಿ, ಮತ್ತೆ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಹೋಗಿರ್ತೀರಾ ಅಂದ್ರೆ ಅದರ ಸಂಬಂಧ ಮನಸ್ಸಿನ ಮೇಲೆ, ದೇಹದ ಪ್ರಕೃತಿಗೆ ಯಾವ ತರ ಸಂಬಂಧ. ಯಾಕಂದ್ರೆ ನಮ್ಮಲ್ಲಿ ಭಾರತದಲ್ಲಿ ಪ್ರತಿಯೊಂದನ್ನು ಅಧ್ಯಾತ್ಮಕ್ಕೆ ಲಿಂಕ್ ಮಾಡುವಂತದ್ದು. ನಮ್ಮದು ಫಿಸಿಕಲ್ ಲೆವೆಲ್ ಅಲ್ಲಿ ನಿಂತ್ಕೊಳ್ಳೋದೇ ಇಲ್ಲ. ಅಧ್ಯಾತ್ಮ ಬೇರೆ ಅಲ್ಲ, ಮನಸ್ಸು ಆತ್ಮ. ಆಯುರ್ವೇದದಲ್ಲಿ ಅಥವಾ ಭಾರತೀಯ ಪರಂಪರೆಯಲ್ಲಿ ನಾವು ನೋಡುವಾಗ ಯಾವುದೇ ಅದು ಏನು ನಾಟಿ ವೈದ್ಯ ಪದ್ಧತಿ ಇರ್ಬೋದು, ಆಯುರ್ವೇದ ಇರ್ಬೋದು, ಸಿದ್ಧ ಇರ್ಬೋದು, ಪ್ರಕೃತಿ ಚಿಕಿತ್ಸೆ ಇರ್ಬೋದು, ನಾವು ಯಾವುದನ್ನು ನೋಡಿದಾಗಲೂ ಕೂಡ ಮನಸ್ಸು, ದೇಹ, ಆತ್ಮ ಎಲ್ಲವನ್ನು ಸೇರಿಸೇ ಮಾತಾಡುವಂಥದ್ದು. ಒಂದೊಂದು ಬಿಟ್ಟು ಸೆಪರೇಟ್ ಆಗಿ ಮಾತಾಡಲ್ಲ. ಸೊ ಹಾಗೆ ನಾವು ವಿರುದ್ಧಾಹಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಆಧುನಿಕ ವಿಜ್ಞಾನದ ವಿರುದ್ಧಾಹಾರ ಪದ್ಧತಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ವಿರುದ್ಧ ಪದ್ಧತಿಗಳು ಅಂತ ಅನ್ಕೊಂಡ್ಬಿಟ್ಟಿದೀವಿ ನಾವು ಮನುಷ್ಯರು. ಪದ್ಧತಿಗಳು ಒಂದಕ್ಕೊಂದು ವಿರುದ್ಧವಾಗಿಲ್ಲ, ಯಾವ ವೈದ್ಯ ಪದ್ಧತಿಯೂ ಒಂದಕ್ಕೊಂದು ವಿರುದ್ಧವಾಗಿಲ್ಲ ನಾವು ಅಂದ್ಕೊಂಡಿದೀವಿ. ಅದ್ರಲ್ಲಿ ಇರುವಂತಹ ನಾವಿದ್ದೀವಿ. ಅದೇ ಒಂದು ದೊಡ್ಡ ಟಾಪಿಕ್ ಮಾತಾಡೋದು. ಸೊ ಈಗ ನ್ಯೂಟ್ರಿಷನ್ಗೆ ಬಂದಾಗ, ವಿರುದ್ಧಾಹಾರಕ್ಕೆ ಬಂದಾಗ, ಆಧುನಿಕ ನ್ಯೂಟ್ರಿಷನ್, ಮಾಡರ್ನ್ ನ್ಯೂಟ್ರಿಷನ್ ಅದ್ರ ಬಗ್ಗೆ ತುಂಬಾ ಏನಿಲ್ಲ, ತುಂಬಾ ಮಾತಾಡೋದಿಲ್ಲ ಅಥವಾ ಹೇಳೋದೇ ಇಲ್ಲ ಹೀಗೊಂದಿದೆ ಅಂತ. ಆದರೆ ಆಯುರ್ವೇದದಲ್ಲಿ, ಭಾರತದಲ್ಲಿ ಇದೆ. ಅದು ನಮ್ಮಲ್ಲಿ ನೀವು ಹಳ್ಳಿಗಳಲ್ಲಿ ಈಗಲೂ ಇರಬಹುದು. ಮುಂಚೆ ಒಂದಷ್ಟು ಕಾಲದ ಹಿಂದೆ ಮನೆಯಲ್ಲೇ ಹೇಳೋರು, ಇದ್ರ ಜೊತೆಗೆ ಅದು ತಿನ್ಬೇಡ, ಅದ್ರ ಜೊತೆಗೆ ಇದು ತಿನ್ಬೇಡ, ಇವಾಗ ಇದ್ರ ಜೊತೆಗೆ ಇದು ತಿನ್ನು, ಈ ಕಾಂಬಿನೇಷನ್ಗಳಿರುತ್ತೆ. ಈ ಸೀಸನಲ್ಲಿ ಇದು ತಿನ್ನು. ಕರೆಕ್ಟ್. ಮತ್ತೆ ಆ ಸೀಸನಲ್ಲಿ ಆಗೋ ಆಹಾರ ಅಂದ್ರೆ ಏನು ಪದಾರ್ಥಗಳಿದೆ, ಹಣ್ಣುಗಳು, ತರಕಾರಿಗಳು, ಅದನ್ನೇ ತಿನ್ನು ಅನ್ನೋದು ಮೇ ಬಿ ಅದಕ್ಕೂ ಕೂಡ ಕಾರಣ ಅದೇನೇ. ಹೌದು. ಈಗ ವಿರುದ್ಧಾಹಾರ ಅಂತ ನಾವು ಹೇಳುವಾಗ ಹಲವಾರು ರೀತಿಯ ವಿರುದ್ಧಗಳಿದೆ ಅದರಲ್ಲಿ ಬರೀ ನಾವೀಗ ಒಂದೇ ಉದಾಹರಣೆ ಅಂದ್ರೆ ಮಿಲ್ಕ್ ಶೇಕ್ ಅಂತ ಹೇಳಿದ್ದು. ಹಣ್ಣು ಮತ್ತು ಹಾಲನ್ನ ಮಿಕ್ಸ್ ಮಾಡಬಾರ್ದು, ಎರಡನ್ನ ಸೇರಿಸಬಾರ್ದು ಅನ್ನೋ ಕಾರಣ. ಹುಳಿಯಾಗಿರುವ ಹಣ್ಣುಗಳು, ಯಾವುದೇ ಹಣ್ಣು ಎಲ್ಲದರಲ್ಲೂ ಹುಳಿ ಅಂಶ ಜಾಸ್ತಿ, ಅದರಲ್ಲೂ ಹುಳಿ ಅಂಶ ಇರುತ್ತೆ. ನಮಗ್ ಗೊತ್ತಾಗಲ್ಲ. ಮಧುರ ರಸ ಇರುತ್ತೆ, ಸಿಹಿ ಇರುತ್ತೆ, ಅದು ಜಾಸ್ತಿ ಸ್ಟ್ರಾಂಗ್ ಆಗಿರುತ್ತೆ. ಯಾವುದೇ ಹಣ್ಣನ್ನ ಹಾಲಿನ ಜೊತೆ ಮಿಕ್ಸ್ ಮಾಡಬಾರ್ದು. ಇದು ಒಂದು ಉದಾಹರಣೆ ಆಯ್ತು. ಇದು ಅದರ ರಸ ವಿರುದ್ಧವಾಗಿದೆ. ಇನ್ನೊಂದು ಏನು ಅಂದರೆ
ಮೀನು ಮತ್ತು ಹಾಲು ಮಿಕ್ಸ್ ಮಾಡಬಾರ್ದು. ಮಾಂಸಾಹಾರವನ್ನು ಹಾಲಿಗೆ ಮಿಕ್ಸ್ ಮಾಡಿ ಮಾಡುವಂಥದ್ದು. ವಿರುದ್ಧ ವೀರ್ಯ ಅಂತ, ಅದ್ರಿಗೆ ಒಂದು ಉಷ್ಣ ವೀರ್ಯ ಇರುತ್ತೆ, ಒಂದು ಶೀತ ವೀರ್ಯ ಇರುತ್ತೆ. ಅದು ಶೀತ ಗುಣ ಅದರದ್ದು ಉಂಟು ಮಾಡುವಂಥದ್ದು. ವೀರ್ಯ ಅಂದ್ರೆ ಇಲ್ಲಿ ಏನು ಶಕ್ತಿ ಪೊಟೆನ್ಸಿ. ಸೊ ಅದೇನಾಗುತ್ತೆ, ಹಾಲು ಮತ್ತು ಮೀನು ಮಿಕ್ಸ್ ಮಾಡಬಾರ್ದು ಅನ್ನೋದು ಇದೆ. ಆದರೆ ಆ ಮಾಂಸಾಹಾರ ಮಾಡುವಾಗ ಅದಕ್ಕೆ ಅಥವಾ ಯಾವುದೇ ಅಡಿಗೆ ಮಾಡುವಾಗ ಅದಕ್ಕೆ ಹಾಲು ಹಾಕುವಂಥದ್ದು ಇತ್ತೀಚಿನ ತುಂಬ ಟ್ರೆಂಡಲ್ಲಿದೆ. ಅದು ಕ್ರೀಮ್ ಹಾಕುವುದು ಮೇಲಿಂದ. ಆಮೇಲೆ ಹೆಚ್ಚಾಗಿ ಉತ್ತರ ಭಾರತದ ಅಡಿಗೆಗಳಲ್ಲಿ ಜಾಸ್ತಿ ಇದೆ. ಮತ್ತೆ ಮಾಂಸದ ಅಡಿಗೆ ಮಾಡುವಾಗ ಮೊಸರಿನಲ್ಲಿ ಅದನ್ನ ಮ್ಯಾರಿನೇಟ್ ಮಾಡಿ ಮತ್ತೆ ಬೇಯಿಸುವಂಥದ್ದು, ಮೊಸರನ್ನ ಬಿಸಿ ಮಾಡಬಾರ್ದು. ಇದೆಲ್ಲ ಒಂದಷ್ಟು ಉದಾಹರಣೆಗಳು. ಆಹಾರದಲ್ಲಿ ಕಾಂಬಿನೇಷನ್, ಎರಡು ಪದಾರ್ಥಗಳು ಮಿಕ್ಸ್ ಮಾಡಬಾರ್ದು ಅನ್ನೋದಕ್ಕೆ. ಇನ್ನೊಂದಷ್ಟು ಏನಂದ್ರೆ ಕಾಲ ವಿರುದ್ಧವಾಗಿರುವಂಥದ್ದು. ಈ ಕಾಲದಲ್ಲಿ ಇದನ್ನು ತಿನ್ನಬಾರ್ದು ಆಗ ಹೇಳಿದಾಗ ಅಂಥದ್ದು. ಇನ್ನೊಂದು ದೇಶ ವಿರುದ್ಧ ಅಂದ್ರೆ ಪ್ರದೇಶ. ದೇಶ ಅಂದ್ರೆ ಪ್ಲೇಸ್ ಅಂತ, ಒಂದು ಪ್ರದೇಶ ಅಂತ. ಈ ಪ್ರದೇಶದಲ್ಲಿ ಇದನ್ನ ತಿನ್ನಬಾರ್ದು, ಈ ಪ್ರದೇಶದಲ್ಲಿ ಇದನ್ನ ತಿನ್ನಬೇಕು ಅನ್ನುವಂಥದ್ದು. ಈಗ ಉದಾಹರಣೆ ಹೇಳಿದ್ರೆ, ಯಾವುದೋ ದೇಶದ ಆಹಾರ, ಯಾವುದೋ ದೇಶದ ಹಣ್ಣು ನಾವಿಲ್ಲಿ ಕುತ್ಕೊಂಡು ಬೆಂಗಳೂರಲ್ಲಿ ತಿಂತೀವಿ. ಒಂದು ಸಲ ಅಂದ್ರೆ ಡೆಲ್ಲಿದು ಕೂಡ ಇಲ್ಲಿ ತಿನ್ನಬಾರ್ದು ಅಂತೀರಾ? ರೆಗ್ಯುಲರ್ ಕನ್ಸಂಪ್ಷನಿಗೆ ಅಲ್ಲವೇ ಅಲ್ಲ ಯಾವುದು. ದೇಶ ಅಂದ್ರೆ ಬರೀ ವಿದೇಶ ಅಲ್ಲ, ಪ್ರದೇಶ. ಅದು ಪೊಲಿಟಿಕಲಿ ಡಿವಿಷನ್ ಮಾಡ್ಕೊಂಡಿರುವಂತದ್ದು. ನಾವೀಗ ಈಗಿನ ನಮ್ಮ ದೇಶ ಅಂತ ಅಂದ್ರೆ ಭಾರತ ಬೇರೆ, ರಷ್ಯಾ ಬೇರೆ, ಜಪಾನ್ ಬೇರೆ ಅಂತ. ಇದು ಪ್ರಾದೇಶಿಕ, ಜಿಯೋಗ್ರಾಫಿಕಲಿ, ಭೌಗೋಳಿಕವಾಗಿ ಏನು ಅಲ್ಲಿ ಆಹಾರ ಬೆಳೆಯುತ್ತೆ, ವಾತಾವರಣ ಹೇಗಿರುತ್ತೆ, ಇದೆಲ್ಲ ಆಧಾರದಲ್ಲಿ ಕೆಲವು ಕಡೆ ಈಗ ಮಂಗಳೂರಿನ ವಾತಾವರಣವೇ ಬೇರೆ, ಮಂಗಳೂರಲ್ಲೂ ಸೆಖೆ ಇರುತ್ತೆ. ಅದು ಯಾಕೆ ಹಾಗೆ? ಬಿಸಿ ಇರುತ್ತೆ. ಒಂದು ಪ್ರದೇಶದನ್ನ ಇನ್ನೊಂದು ಪ್ರದೇಶದಲ್ಲಿ ರೆಗ್ಯುಲರ್ ಆಗಿ ಯಾಕೆ ಕನ್ಸ್ಯೂಮ್ ಮಾಡಬಾರ್ದು? ಒಂದು ಪ್ರದೇಶದ ವಾತಾವರಣ ಬೇರೆ ಬೇರೆ ಇರುತ್ತೆ. ಈಗ ಮಂಗಳೂರಲ್ಲೂ ಸೆಖೆ ಇದೆ, ಉತ್ತರ ಕರ್ನಾಟಕದಲ್ಲೂ ಸೆಖೆ ಇದೆ. ಆ ಎರಡು ಸೆಖೆಗೆ ಬಿಸಿಗೆ ವ್ಯತ್ಯಾಸ ಇದೆ, ಹೌದು ಅಲ್ವಾ? ಆ ವಾತಾವರಣಕ್ಕೆ ನಮ್ಮ ದೇಹ ಹೊಂದಿಕೊಂಡಿರುತ್ತೆ. ನಾವು ಅಲ್ಲೇ ಹುಟ್ಟಿ ಬೆಳೆದವರಾದಾಗ ಆ ವಾತಾವರಣಕ್ಕೆ ನಮ್ಮ ದೇಹ ಹೊಂದಿಕೊಂಡು, ಅಲ್ಲಿ ಬೆಳೆಯುವಂತಹ ಹಣ್ಣು ತರಕಾರಿಗಳು ಕೂಡ ಆ ವಾತಾವರಣಕ್ಕೆ ಹೊಂದಿಕೊಂಡೇ ಬೆಳೆದಿರುತ್ತೆ. ಅಲ್ಲಿನ ಮಣ್ಣಿನ ಗುಣವನ್ನ ನಮ್ಮ ದೇಹಕ್ಕೆ ಬಂದ್ರೆ ಬ್ಯಾಲೆನ್ಸ್ ಆಗುತ್ತೆ, ಮ್ಯಾಚ್ ಆಗುತ್ತೆ. ಹೌದು. ನಾವೇನ್ ಮಾಡ್ತಿದೀವಿ, ನಾನು ಸ್ವಲ್ಪ ಎಕ್ಸ್ಪೆಕ್ಟ್ ಆಗ್ತಾ ಇದ್ದೀನಿ. ಹೌದು, ನಾವೇನ್ ಮಾಡ್ತಾ ಇದೀವಿ, ಆಪಲ್ ಒಳ್ಳೇದು ಅಂದ್ಕೊಂಡು ಆಪಲ್ ತಿನ್ನ. ಆನ್ ಆಪಲ್ ಡೇ ಕೀಪ್ಸ್ ದ ಡಾಕ್ಟರ್ ಅವೇ. ಹಾಗೇನೂ ಇಲ್ಲ, ಖಂಡಿತ ಅಲ್ಲ. ನಾವು ಬೆಂಗಳೂರು ಆ ಊರಿಗೆ ಸರಿ, ಸರಿ ಅಂತ ಮೇಬಿ ಗೊತ್ತಿಲ್ಲ ಅದು ಯಾಕೆ ಬಂತು ಅಂತ. ಅದು ಆಪಲ್ ಮಾರ್ಕೆಟಿಂಗ್ ಮಾಡೋದಕ್ಕೆ ಒಂದು ಕಾಲದಲ್ಲಿ ಹೇಳಿರುವಂತಹ ವಿಚಾರ. ಯಾಕಂದ್ರೆ ಈಗ ತುಂಬಾ ಇದೆ, ಇದನ್ನ ತಿನ್ನಿ, ನೀವು ಡಾಕ್ಟರ್ ಹತ್ರ ಹೋಗೋದೇ ಬೇಡ ಅನ್ನೋದು ತುಂಬಾ ಬರ್ತಾ ಇದೆ. ಆಲ್ಮಂಡ್, ಪಿಸ್ತಾಚಿಯೋ ಈ ತರದಕ್ಕಂತೂ ನಾವು ಆಡ್ ಗಳನ್ನ ನೋಡ್ತೀವಿ. ಉದಾಹರಣೆಗೆ ಡೇಟ್ಸ್ ತಿನ್ನೋದಿರಬಹುದು. ಇದೊಂದು ಮ್ಯಾಜಿಕಲ್ ಫುಡ್ ತಗೊಳ್ಳಿ, ನೀವು ಜೀವನದಲ್ಲಿ ವೈದ್ಯರ ಹತ್ರ ಹೋಗಲ್ಲ. ಮಿಲೆಟ್ಸ್ ತುಂಬಾ ಇದೆ ಈ ತರದ್ದು. ಸೊ ಆಪಲ್ ಕೂಡ ಹಾಗೆ ಶುರುವಾಗಿರಬಹುದು. ಅದರ ಮೂಲ ಗೊತ್ತಿಲ್ಲ. ಮೇ ಬಿ ಅದೇ ಮೇನ್ ರೀಸನ್ ನಮ್ಮ ಈ ಕನ್ಫ್ಯೂಷನ್ಗೆ ಅಥವಾ ಅಂದ್ರೆ ತಪ್ಪು ಕನ್ಕ್ಲೂಷನ್ಗೆ. ಹೌದು. ಆನ್ ಆಪಲ್ ಡೇ ಕೀಪ್ಸ್ ದ ಡಾಕ್ಟರ್ ಅವೇ. ನಮ್ಮ ಪ್ರೊಫೆಸರ್ ಹೇಳೋರು ಫಸ್ಟ್ ಇಯರ್ ಅಲ್ಲಿ ಕ್ಲಾಸಲ್ಲಿ, ಆನ್ ಆಪಲ್ ಡೇ ಕೀಪ್ಸ್ ದ ಡಾಕ್ಟರ್ ಅವೇ, ಇಫ್ ದ ಡಾಕ್ಟರ್ ಇಸ್ ಹ್ಯಾಂಡ್ಸಮ್ ಥ್ರೋ ದ ಆಪಲ್ ಅವೇ ಅಂತ ಕೇಳಿದೆ ನಾನು. ಓಕೆ. ಸೊ ನಾವು ಯಾವುದು ಕಾಶ್ಮೀರಲ್ಲಿ ಬೆಳೆಯುತ್ತೆ ಅಂದರೆ ಚಳಿ ಪ್ರದೇಶದಲ್ಲಿ ಬೆಳೆಯುವಂಥ ಆ್ಯಪಲನ್ನು ಒಳ್ಳೆಯದು ಅಂದ್ಕೊಂಡು ಇಲ್ಲಿ ನಿತ್ಯ ಸೇವನೆ ಮಾಡ್ತೀವಿ. ನಾನು ಕೆಲವು ವರ್ಷದ ಹಿಂದೆ ಒಬ್ಬರು ತಾಯಿ ಮಗುಗೆ, ನನ್ನ ಮಗನಿಗೆ ಆ್ಯಪಲ್ ತುಂಬ ಇಷ್ಟ, ಆ್ಯಪಲ್ ತುಂಬ ಕಾಸ್ಟ್ಲಿ, ಆದರೂ ನನ್ನ ಮಗನಿಗೆ ಇಷ್ಟ ಅಂತ ನಾವು ದಿನ ಅದನ್ನೇ ತಂದುಕೊಡ್ತೀವಿ. ಅದು ಹೆಮ್ಮೆ ವಿಷಯ ಅಲ್ಲ. ನಾನು 200 ರೂಪಾಯಿ KGಗಿರುವಂಥ ಆ್ಯಪಲನ್ನು ನನ್ನ ಮಗನಿಗೆ ಕೊಡ್ತೀನಿ ಅನ್ನೋದು ನಿಮಗೆ ಸಾಮರ್ಥ್ಯ ಇರ್ಬೋದು, ಬಟ್ ಹೆಮ್ಮೆ ಪಟ್ಕೊಳ್ಳೋಂಥ ವಿಷಯ ಖಂಡಿತ ಅಲ್ಲ. ಅವನಿಗೆ ಇಲ್ಲಿ ಲೋಕಲ್ನಾಗ ಏನು ಬೆಳೆಯುತ್ತೆ, ದಟ್ ಈಸ್ ನೀಡೆಡ್ ಫಾರ್ ದ್ಯಾಟ್ ಚೈಲ್ಡ್. ಸೀಬೆಹಣ್ಣು, ಬಾಳೆಹಣ್ಣಾಗಿರ್ಬೋದು, ಇಲ್ಲಿ ಏನು ಬೆಳಿತೀವಿ ನಾವು, ಅದು ಹಾಗೆ ಅಂದರೆ ದೇಶ ವಿರುದ್ಧವಾದದ್ದು. ಇನ್ನೊಂದು ಬಿಸಿ ಆಹಾರ ಮತ್ತು ತಣ್ಣಗಿನ ಆಹಾರ ಒಟ್ಟಿಗೆ ಸೇವನೆ ಮಾಡೋದು. ಇದು ನಾವು ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇರುವಂಥ ಒಂದು ದೊಡ್ಡ ಪ್ರಾಕ್ಟೀಸ್ ಏನು ಅಂದರೆ, ಊಟ ಆದ ಮೇಲೆ ಐಸ್ ಕ್ರೀಮ್ ತಿನ್ನುವಂಥದ್ದು, ಡೆಸರ್ಟ್ ಅಟ್ ದ ಎಂಡ್. ಹೌದು. ಬಟ್ ಊಟದ ಮಧ್ಯದಲ್ಲಿ ತಿನ್ನಬಾರ್ದು, ಸ್ವೀಟ್ ಆಗಿ ಪಾಯಸ ಆ ಥರದ್ದೆಲ್ಲ ಬಡಿಸ್ತಾರೆ. ನಾವು ಹೆಚ್ಚಾಗಿ ಗಮನಿಸಿರೋದು ನಮ್ಮ ಸಾಂಪ್ರದಾಯಿಕ ಆಹಾರ ಪದ್ಧತಿಯಲ್ಲಿ ಯಾವುದೋ ಒಂದು ಮದುವೆಗೋ ಇದಕ್ಕೋ ಹೋದ್ರೆ ಸ್ವೀಟ್ ಅನ್ನೋದು ಆರಂಭದಲ್ಲಿ ಇದ್ರ ತರ ಕೊಡ್ತಾರೆ, ಅಂದ್ರೆ ನಮಗೊಂದು ಅಪಟೈಸರ್ ತರ, ಅಂದ್ರೆ ಒಂದು ಅಲ್ಲಿಯ ಜಠರಾಗ್ನಿಯನ್ನ ಬಡಿದೆಬ್ಬಿಸೋದಕ್ಕೆ. ಆಮೇಲೆ ಮಧ್ಯದಲ್ಲಿ ನಮಗೆ ಸ್ವೀಟ್ ಬರುತ್ತೆ, ಪಾಯಸವೋ ಸ್ವೀಟೋ ಬರುತ್ತೆ, ಕೊನೆಯಲ್ಲಿ
ಸ್ವಲ್ಪ ಮಜ್ಜಿಗೆ ದಕ್ಷಿಣ ಭಾರತದಲ್ಲಿ ಮಜ್ಜಿಗೆಯಲ್ಲಿ ಊಟವನ್ನ ಕೊನೆ ಮಾಡೋದು ಪದ್ಧತಿ ಇದೆ. ಅಂದ್ರೆ ಈ ತರ ಅದನ್ನ ಎಂಕಂಪಾಸ್ ಮಾಡ್ಕೋಬೇಕು. ಅದಕ್ಕೊಂದು ಕಾಂಬಿನೇಷನ್ ಇದೆ, ಯಾವ್ದು ಜಾಸ್ತಿ ಯಾವ್ದು ಕಡಿಮೆ. ಬಟ್ ಮಜ್ಜಿಗೆ ಹುಳಿ ಅಲ್ವಾ? ಮಜ್ಜಿಗೆ ಅನ್ನ ಸಾಂಬಾರು ಅದು ಹುಳಿ ಆಗತ್ತೆ. ನಾವು ಹುಳಿ ಮಾಡಿ ಫ್ರೆಶ್ ಮಜ್ಜಿಗೆ ಊಟ ಮಾಡಬೇಕು. ಇರುವಂಥದ್ದು ಹೇಗೆ ಅಂದರೆ, ನಾವು ಫ್ರೆಶ್ ಮಜ್ಜಿಗೆ ಊಟ ಮಾಡ್ತಾ ಇಲ್ಲ, ನಾವು ಅದನ್ನು ಒಂದಿನ 2 ದಿನ ಇಟ್ಟು ಅವಾಗ ಹುಳಿ ಆಗುತ್ತೆ. ಅದು ಅದರಲ್ಲಿ ಹುಳಿಯೂ ಇದೆ, ಕಷಾಯ ರಸ, ಒಗರು ರಸವೂ ಇದೆ. ಕೊನೆಯ ಊಟವನ್ನು ಒಗರಿನಲ್ಲಿ ಕೊನೆ ಮಾಡುವಂಥದ್ದು ಅದು ನಮ್ಮ ದಕ್ಷಿಣ ಭಾರತದಲ್ಲಿರುವಂಥದ್ದು. ಉತ್ತರ ಭಾರತಕ್ಕೆ ಹೋದರೆ ಅವರು ಬರೀ ಬ್ರೇಕ್ಫಾಸ್ಟಲ್ಲಿ ಬರೀ 1 kg ಜಿಲೇಬಿ ತಿನ್ನುವಂಥದ್ದು ಕೆಲವೊಂದು ಕಡೆ. ಅದೇ ಹೇಳಿದ್ದು, ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನ ಆಗ್ತಾ ಹೋಗುತ್ತೆ ಅಂತ. ಪ್ರದೇಶಕ್ಕೆ ಸರಿ ಇರಬಹುದು. ಐಸ್ ಕ್ರೀಮ್ ಕೊನೆಗೆ ತಿನ್ನುವಂಥ ರೂಢಿ ಇದೆ. ಐಸ್ ಕ್ರೀಮ್ ತಣ್ಣಗಿರುತ್ತೆ, ನಾವು ಬೆಚ್ಚಗಿನ ಆಹಾರ ಸೇವನೆ ಮಾಡ್ತೀವಿ, ಅದರ ಮೇಲೆ ತಣ್ಣಗಿರೋ ಐಸ್ ಕ್ರೀಮ್ ಹಾಕ್ತೀವಿ. ಒಂದು ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಖಂಡಿತ ಆಗೇ ಆಗುತ್ತೆ ಅವಾಗ. ಐಸ್ ಕ್ರೀಮ್ ಎಷ್ಟು, ಈಗ ನಾರ್ಮಲ್ ರೂಮ್ ಟೆಂಪರೇಚರ್ನ ನೀರಿಗೂ ಐಸ್ ಕ್ರೀಮಿಗೂ ತುಂಬ ವ್ಯತ್ಯಾಸ ಇರುತ್ತೆ. ತುಂಬ ಟೆಂಪರೇಚರ್ ಲೋ ಇರುತ್ತೆ. ಅಷ್ಟು ತಣ್ಣಗಿದ್ದಾಗ ಏನಾಗುತ್ತೆ, 10-20 ಡಿಗ್ರಿ ಕಮ್ಮಿನೇ ಇರುತ್ತೆ. ನಮ್ಮ ಜಠರದಲ್ಲಿ ಜೀರ್ಣ ಆಗಬೇಕಾದ್ರೆ ಒಂದು ಚಳಿ, ನೀವು ಐಸನ್ನು ಇಲ್ಲಿ ಇಡಿ, ಏನಾಗುತ್ತೆ ಇಲ್ಲಿ ಫೀಲ್ ಆಗುತ್ತೆ. ಐಸ್ ಹೋದಾಗ ಏನಾಗುತ್ತೆ, ರಕ್ತ ಸಂಚಾರ ಕಡಿಮೆ ಆಗುತ್ತೆ, ಕನ್ಸ್ಟ್ರಿಕ್ಷನ್ ಆಗುತ್ತೆ. ನಮ್ಮ ಜಠರದೊಳಗಡೆ ಹಾಕಿ ಹೋದಾಗ ಏನಾಗ್ಬೋದು, ಅಲ್ಲಿ ರಕ್ತ ಸಂಚಾರ ವೇರಿಯೇಷನ್ ಆಗಬಹುದು, ಮತ್ತೆ ಅಲ್ಲಿ ಜಠರ ಅಗ್ನಿ ಅಂತಂದ್ರೆ ಅಗ್ನಿ ಕಡಿಮೆ ಆಗುತ್ತೆ, ಅಂದ್ರೆ ಜೀರ್ಣಕ್ಕೆ ಬೇಕಾಗಿರುವಂತದ್ದೇ ಅಗ್ನಿ, ಅದು ವ್ಯತ್ಯಾಸ ಆಗುತ್ತೆ. ಐಸ್ ಕ್ರೀಮ್ ತಿನ್ನಲೇಬಾರ್ದು ಅಂತೀರಾ ಅಥವಾ ಇದ್ರ ಜೊತೆ ತಿನ್ನಬಾರ್ದು ಅಂತ ಹೇಳ್ತೀನಿ? ಐಸ್ ಕ್ರೀಮ್ ಪ್ರಿಯರಿಗೋಸ್ಕರ ಕೇಳಿದ್ದೀನಿ. ಇದು ಹೇಳ್ಬಿಡ್ತೀನಿ ಫಸ್ಟ್, ಊಟದ ಜೊತೆ ಏನಾಗುತ್ತೆ ಅಂತ. ನಿಮ್ ತುಂಬಾ ದಾರಿ ತಪ್ಪಿಸ್ತಾ ಇದ್ದೀನಿ. ಸೆಕ್ರೇಷನ್ಸ್ ಏನಾಗ್ತಿದೆ, ಜೀರ್ಣ ಆಗಕ್ಕೆ ನಮ್ಗೆ HCl ಇದು ಆ್ಯಸಿಡ್, ಅದು ಹೊಟ್ಟೆಲಿರುವಂಥದ್ದು ಅದೆಲ್ಲ ಬಿಡುಗಡೆ ಆಗಬೇಕು. ಪೆಪ್ಸಿನ್ ಏನಿದೆಯೋ ಅದೆಲ್ಲ ಬಿಡುಗಡೆ ಆಗಬೇಕಾದ್ರೆ, ಈಗ ಈ ಚರ್ಮ ಚಳಿ ಆದ ತಕ್ಷಣ ಕುಗ್ಗತ್ತೆ, ಯಾವುದೇ ದೇಹದ ಭಾಗ ಇರ್ಬೋದು ಕುಗ್ಗತ್ತೆ. ಹೀಗೆ ಸೆಕ್ರೇಷನ್ಸ್ ಆಗ್ತಾ ಇರುವಾಗ ಕುಗ್ಗಿದ್ರೆ ಹೇಗೆ ಅಲ್ವಾ? ಅದು ರಿಲೀಸ್ ಆಗಬೇಕಾದ್ರೆ, ಸ್ವಲ್ಪ ರಿಲೀಸ್ ಆಗಬೇಕಾದ್ರೆ ನಾವು ಕುಗ್ಗಿಸಿದ್ರೆ ಅದನ್ನ ಭಾಗವನ್ನು, ಕನ್ಸ್ಟ್ರಿಕ್ಷನ್ ಆದರೆ ಹೇಗೆ? ಈಗ ಚಳಿ ಆದ ತಕ್ಷಣ ನಮ್ನೆಸ್ ಕ್ರಿಯೇಟ್ ಆಗುತ್ತೆ, ಆಗ ಸೆಕ್ರೇಷನ್ಸು, ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಇಂಪೇರ್ ಆಗುತ್ತೆ, ಇಂಪ್ಯಾಕ್ಟ್ ಆಗುತ್ತೆ, ಅದರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಜೀರ್ಣದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಇದು ಒಂದು. ಅಲ್ಲಿ ನಾನು ಐಸ್ ಕ್ರೀಮ್ ಅಂತ ಹೇಳಿದಾಗ ಒಂದು ಸಿಹಿ, ಅದು ಎನಿ ಡೆಸರ್ಟ್ ಅಟ್ ದ ಎಂಡ್, ಅದು ಇನ್ನೊಂದು ಅಂಶ ಏನು ಅಂದರೆ, ಅದು ಆಗಲೇ ಹೇಳಿದ್ದು, ಅದರದ್ದು ವಿವರವಾಗಿ ಬೇಕಾದ್ರೆ ಇನ್ನೊಂದು ದಿನ ನಾವು ಟಾಪಿಕೇ ಮಾಡಬಹುದು, ಅದನ್ನು ಯಾವುದಾದ್ಮೇಲೆ ಯಾವುದು ಏನು ಅಂತ. ಈಗ ಕಮಿಂಗ್ ಬ್ಯಾಕ್ ಟು ಐಸ್ ಕ್ರೀಮ್, ಅಂದರೆ ಚಳಿಯಾದಂಥ, ತುಂಬ ಚಳಿಯಾದಂಥ ಆಹಾರದ ಜೊತೆ ಅಂತೂ ಸೇವಿಸಲೇಬಾರ್ದು. ಊಟದ ಜೊತೆಗೆ ಮಧ್ಯದಲ್ಲೋ ಕೊನೆಗೋ ತಗೊಳ್ಳೋ ಅಂಥದ್ದು ಸೇವಿಸ್ಬೋದು, ಅದು ರಾಂಗ್ ಪ್ರಾಕ್ಟೀಸ್. ಊಟದ ಕೊನೆಯಲ್ಲಿ ಐಸ್ ಕ್ರೀಮ್. ಈಗ ಹೇಗಾಗಿದೆ ಅಂದರೆ, ನಾನು ನಮ್ಮ ಊರಿನಲ್ಲಿ ಹೋದಾಗ ಮದುವೆಗಳಲ್ಲೂ ನೋಡ್ತೀನಿ, ಊಟ ಆದಮೇಲೆ ಐಸ್ ಕ್ರೀಮ್ ಇದ್ದೇ ಇರುತ್ತೆ. ಹೌದು ಹೌದು, ಐಸ್ ಕ್ರೀಮ್, ಐಸ್ ಕ್ಯಾಂಡಿ, ಅದು ಮತ್ತೆ ಎಷ್ಟು ತಿಂದಿದ್ದೀನಿ ಅನ್ನೋದು ಒಂದು ಇದು ಚಾಂಪಿಯನ್ಶಿಪ್. ಪುಟ್ಟ ಮಕ್ಕಳು ಅದರಲ್ಲೇ ಹೊಟ್ಟೆ ತುಂಬಿಸ್ಕೋತಾರೆ. ನನ್ನ ಮಗ ಒಂದಿನ ಯಾವುದೋ ನಮ್ಮ ಮನೆದೇ ಕುಟುಂಬದ್ದೇ ಕಾರ್ಯಕ್ರಮ ಇತ್ತು, ಐಸ್ ಕ್ರೀಮ್ ತರಿಸಿದ್ರು, 17 ಐಸ್ ಕ್ರೀಮ್ ತಿಂದ್ಬಿಟ್ಟು ಬಂದಿದ್ದಾನೆ. ನನಗೆ ಗೊತ್ತೇ ಇಲ್ಲ, ಅದರಲ್ಲೇ ಊಟ ಮುಗಿಸ್ಬಿಡ್ತಾರೆ ಮಕ್ಕಳು. ಅದು ಪಾರಂಪರಿಕ ಆಹಾರ ಪದ್ಧತಿ ಬದಲಾಗ್ತಾ ಇದೆ. ಅದರ ಜೊತೆಗೆ ಅದರಲ್ಲಿ ಒಂದು ದೇಹ ಹೇಗೆ ಅದನ್ನ ರೆಸ್ಪಾಂಡ್ ಮಾಡುತ್ತೆ ಅದಕ್ಕೆ ಅಂತ ಇಮಿಡಿಯೇಟ್ ಆಗಿ ಏನೂ ಆಗೋದಿಲ್ಲ. ಕೆಲವರಿಗೆ ಸಮಸ್ಯೆ ಆಗ್ಬೋದು, ಅವತ್ತು ಅಜೀರ್ಣ ಆಗುತ್ತೆ, ಏನೋ ಜೀರ್ಣ ಸರಿ. ಸಹಜವಾಗೇ ಹೆವಿ ಮೀಲ್ಸ್ ಊಟ ಮಾಡಿದಾಗ ಜೀರ್ಣಕ್ರಿಯೆ ಸ್ವಲ್ಪ ನಿಧಾನ. ಮೊನ್ನೆ ವಾರ್ನಿಂಗೇ ಕೊಟ್ಬಿಟ್ಟಿದ್ದೀನಿ ನಾನು, ಏನು ಫಂಕ್ಷನ್ಗಳು ಡೈಲಿ ಅಂತ ಹೇಳ್ಕೊಂಡು ಹೋಗೋದು, ಆಯ್ತು ಹೋಗಿ, ಏನು ಪ್ರಾಬ್ಲಮ್ ಇಲ್ಲ, ಅಲ್ಲಿ ಬದ್ದೆಲ್ಲ ತಿನ್ನೋದು. ಏಜ್ 70 ದಾಟದ ಮೇಲೆ ದೇಹ ಇದಾಗಲ್ಲ. ಸೊ ಬರೀ ಅನ್ನ ಸಾರು ಮಜ್ಜಿಗೆ ಊಟ ಮಾಡ್ಬಿಟ್ಟು ಬನ್ನಿ ಅಂತ ನಂದು. ಹಾಗಂದ್ರೆ ಅವ್ರು ಹೋಗಿ ವೇಸ್ಟ್ ಆಗಲ್ಲ, ಊಟ ಮಾಡು. ಮಹಾ ಸ್ವೀಟ್ ಪ್ರಿಯ, ದೇವ್ರ ದಯದಿಂದ BP ಶುಗರ್ ಇಲ್ಲ. ಸೊ ಹಂಗೆ ನೀವು ಹಾಗೆ ಹೇಳಿದ್ರೆ ಅವ್ರಿಗೆ ಕಷ್ಟ, ಭಾರಿ ಕಷ್ಟ ಆಗುತ್ತೆ. ಸ್ಟ್ರಿಕ್ಟ್ ಆಗಿ ಆರ್ಡರೇ ಮಾಡ್ಬಿಟ್ಟಿದ್ದೀನಿ ನಾನು, ಹಂಗೆ ನೋಡೋಕ್ಕಾಗಲ್ಲ ಅಂತ. ಈಗ ವೆಯ್ಟ್ ಲಾಸ್ ಆಗಿದೆ, ಹೊಟ್ಟೆ ಹಾಳಾಗಿದೆ ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ. ಸೊ ಹೀಗೆ ಐಸ್ ಕ್ರೀಮ್ ತಿನ್ನುವಂಥದ್ದು ಒಂದು, ಅದು ತಪ್ಪಾದ ಆಹಾರ ಕ್ರಮ. ಇನ್ನು ಐಸ್ ಕ್ರೀಮ್ ಯಾವಾಗ ತಿನ್ಬೋದು ಅಂದರೆ, ತಿನ್ನಲೇಬೇಕು ಅಂತ ಅನಿಸಿದ್ರೆ ಐಸ್ ಕ್ರೀಮನ್ನು ಸೆಪರೇಟಾಗಿ ತಿನ್ನಿ, ಹೊಟ್ಟೆ ಖಾಲಿ ಇದ್ದ ಹೊತ್ತಲ್ಲಿ. ಬೇರೆ ಈಗ ಹಸಿವಾಗಿರುತ್ತೆ, ಏನೋ ತಿನ್ನಬೇಕು, ಇನ್ನೇನೋ ತಿನ್ನೋ ಬದಲು ಆ ಹೊತ್ತಲ್ಲಿ ಐಸ್ ಕ್ರೀಮನ್ನು ತಿನ್ನಿ, ಪರವಾಗಿಲ್ಲ. ಸ್ವಲ್ಪ ಹೆವಿ ತಿನ್ನಬಾರ್ದು, 17 ಎಲ್ಲ ತಿನ್ನಬಾರ್ದು. ಅವನಿಗೆ ಏನೂ ಆಗಲಿಲ್ಲ, ಪುಣ್ಯ. ನ್ಯಾಚುರೋಪತಿ ಅವರ ಮಗನೇ ಹೀಗೆ ಮಾಡಿದ್ರೆ ನಮ್ಮ ಕತೆ ಹೇಗೆ?
ಆಮೇಲೆ ಬಂದು ಹೇಳ್ಕೊತಾನೆ, ಅಮ್ಮ ನಾನು 17 ಐಸ್ ಕ್ರೀಮ್ ತಿಂದಿದ್ದೀನಿ. ದೊಡ್ಡ ಅಚೀವ್ಮೆಂಟ್. ಅದು ಮಕ್ಕಳು ಗುಂಪು ಸೇರಿದಾಗ ಹೋಗಿ ಮಾಡಿರೋ ಹೌದು. ಕಾರ್ಯಕ್ರಮ. ಅದೇ ಮಕ್ಕಳಿಗೆ ಹೇಗೆ ನಾವು ಮತ್ತೆ ಅದನ್ನ ಹೇಗೆ ಅವ್ರು ತಿಳಿ ಹೇಳ್ತೀವಿ, ಹೌದು, ಅವ್ರನ್ನ ಕಂಟ್ರೋಲಿಗೆ ತರ್ತೀವಿ, ಅಥವಾ ಅವರ ಲೈಫ್ ಹೇಗೆ ಅವ್ರಿಗೆ ಪಾಠ ಕಲಿಸುತ್ತೆ ಅನ್ನೋದೇ ಆಮೇಲೆ ಕೊನೆಗೆ ಬರೋ ರಿಸಲ್ಟ್. ಬೇರೆ ಬೇರೆ ರೀತಿಯ ವಿರುದ್ಧ ಆಹಾರಗಳಿದೆ. ಒಂದು ಅದರ ರಸದಲ್ಲಿ ಇರ್ಬೋದು, ಅದರ ರುಚಿಯಲ್ಲಿ ಇರ್ಬೋದು, ಅದು ಒಳಗಡೆ ಹೋಗಿ ಅಲ್ಲಿ ಜೀರ್ಣ ಆಗಬೇಕಾದ್ರೆ ಸಮಸ್ಯೆ ಆಗುತ್ತೆ. ಈಗ ಹಾಲು ಮತ್ತು ಹಣ್ಣು, ಇದರಿಂದ ಈ ಥರ ಮೀನು ಮತ್ತು ಹಾಲು, ಇಂಥದ್ದೆಲ್ಲ ರಾಂಗ್ ಕಾಂಬಿನೇಷನ್ ನಾವು ರೆಗ್ಯುಲರ್ ಆಗಿ ತಗೊಂಡ್ರೆ ಏನಾಗುತ್ತೆ, ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಈಗ ತುಂಬ ಕೇಳಿ ಬರ್ತಾ ಇರೋಂಥ ಹೊಸ ಟ್ರೆಂಡಲ್ಲಿರುವಂಥ ಪದ ಏನು ಅಂದರೆ ಇನ್ಫ್ಲಮೇಷನ್. ಆ್ಯಂಟಿ ಇನ್ಫ್ಲಮೇಟ್ರಿ ಡಯಟ್ ತಗೊಳ್ತೀನಿ. ಒಬ್ಬರು ನಟಿ ಹೇಳಿದ್ರು, ಐ ಆಮ್ ಆನ್ ಆ್ಯಂಟಿ ಇನ್ಫ್ಲಮೇಟ್ರಿ ಡಯಟ್ ಅಂತ. ಶುರುವಾಯಿತು, ಎಲ್ಲರೂ ಶುರು ಮಾಡ್ಕೊಂಡ್ಬಿಟ್ರು ಆ್ಯಂಟಿ ಇನ್ಫ್ಲಮೇಟ್ರಿ ಡಯಟ್ ಅಂತ. ಫಸ್ಟ್ ಇನ್ಫ್ಲಮೇಷನ್ ಅಂದರೆ ಏನು ಅಂತ ಗೊತ್ತಿರಬೇಕು. ಇನ್ಫ್ಲಮೇಷನ್ ಅಂದರೆ ಉರಿಯೂತ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಅಂದರೆ ಈಗ ಸಿಂಪಲ್ ಉದಾಹರಣೆ ಹೇಳಿದ್ರೆ, ನಮಗೊಂದು ಗಾಯ ಆಯಿತು ಅಂದರೆ, ಈ ಗಾಯದ ಸುತ್ತ ನಮಗೆ ಕೆಂಪಾಗತ್ತೆ, ರಕ್ತ ಸಂಚಾರ ಜಾಸ್ತಿ ಆಗುತ್ತೆ, ಅದೇ ಹೊಟ್ಟೆ ಒಳಗೆ, ಆ ಥರ ದೇಹದ ಒಳಗೆ ಎಲ್ಲ ಕಡೆಯೂ ಆಗಬಹುದು. ಅಂದರೆ ಒಂದು ಇಂಜುರಿಗೆ ರೆಸ್ಪಾಂಡ್ ಆಗಿ ದೇಹ ಹೇಗೆ ಒಂದು ಹೀಲಿಂಗ್ ಮಾಡೋದಕ್ಕೆ ಸ್ಥಿತಿಯಲ್ಲಿರುತ್ತೋ ಆ ಸ್ಥಿತಿಯಲ್ಲಿರುತ್ತೆ. ಅಂದರೆ ಆಂಬ್ಯುಲೆನ್ಸ್ ಬಂದಾಗ, ಸೈರನ್ ಕೂಕ್ಕೊಂಡ್ ಬಂದಾಗ ಹೇಗೆ ಸ್ಥಿತಿ ಇರುತ್ತೆ, ಅಲ್ಲಿ ಗಾಯ ಆದಾಗ ಅದೇ ತಾನೇ ಆಗೋದು. ಅದೇ ಸ್ಥಿತಿ ದೇಹದಲ್ಲಿ ಎಲ್ಲ ಟೈಮಲ್ಲೂ ಯಾವಾಗಲೂ ಇದ್ರೆ, ಹಲವಾರು ಕಾರಣಕ್ಕೆ ಸಣ್ಣ 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 ಇಂಜುರಿಗಳು, ಗಾಯ ಅಂದರೆ ಈ ಫಿಸಿಕಲ್ ಗಾಯವೇ ಆಗಿರಬೇಕು ಬಂದ್ಬಿಡುತ್ತೆ. ಸೊ ಏನಾಗುತ್ತೆ, ಈ ಥರ ಬೇರೆ ಬೇರೆ ಇನ್ಫ್ಲಮೇಷನ್ ಆಗುತ್ತೆ. ಯಾವುದೇ ಇದ್ದರೆ ಆಲ್ರೆಡಿ ಅದು ಅಗ್ರಿವೇಟ್ ಆಗುತ್ತೆ. ಯಾವುದೇ ಗಂಟು ನೋವುಗಳು ಅಥವಾ ಇಂಥ ಸಮಸ್ಯೆಗಳು, ನಮಗೆ ರುಮಟೆಡ್ ಆರ್ಥ್ರೈಟಿಸ್ ಇರ್ಬೋದು, ಅಥವಾ ಮೈಕೈ ನೋವುಗಳಿರ್ಬೋದು, ಫೈಬ್ರೋಮಯಾಲ್ಜಿಯಾ, ಈ ಥರ ಬೇರೆ ಬೇರೆ ಮೈಕೈ ನೋವುಗಳು, ಇದೆಲ್ಲವೂ ಅಗ್ರಿವೇಟ್ ಆಗುತ್ತೆ ನೀವು ಕಂಟಿನ್ಯೂಯಸ್ ಆಗಿ ವಿರುದ್ಧ ಆದ ಆ ಗುಣಗಳ ಆಹಾರವನ್ನು ಸೇವನೆ ಮಾಡ್ತಾ ಹೋದರೆ. ಇನ್ನೊಂದು ಮುಖ್ಯವಾಗಿ ಹೇಳಿರೋದೇನು ಅಂದರೆ, ಸ್ಕಿನ್ ಡಿಸೀಸಸ್, ಒನ್ ಆಫ್ ದಿ ಮೇಜರ್ ಕಾಸಸ್ ಸ್ಕಿನ್ ಕಂಡೀಷನ್, ಚರ್ಮದ ರೋಗಗಳಿಗೆ ವಿರುದ್ಧ ಆಹಾರವನ್ನು ಜಾಸ್ತಿ ಸೇವನೆ ಮಾಡೋವಂಥದ್ದು. ಈಗ ಇನ್ನೊಂದು ಏನು ಅಂದರೆ, ಇದು ಸುಮ್ಮನೆ ಹಾಗೆಲ್ಲ ಏನೂ ಆಗಲ್ಲ, ಯಾಕೆಂದರೆ ನಮಗೆ ಅದನ್ನು ಪ್ರೂವ್ ಮಾಡೋದಕ್ಕೆ, 1+1 ಅಂತ ಹೇಳೋದಕ್ಕೆ ನಾವು ಎಕ್ಸ್ಪ್ಲೇನ್ ಮಾಡಬಹುದು. ಅದು ಆಮವನ್ನು ಮಾಡುತ್ತೆ, ದೋಷಗಳಲ್ಲಿ ವ್ಯತ್ಯಾಸ ಮಾಡುತ್ತೆ. ಈ ಭಾಷೆ ಅರ್ಥವಾಗುವವರಿಗೆ ಇದು ಅರ್ಥ ಆಗುತ್ತೆ. ಯಾರಿಗೆ ಆಮ ಅಂದರೆ ಗೊತ್ತಿಲ್ಲ, ಯಾರಿಗೆ ದೋಷಗಳು ಗೊತ್ತಿಲ್ಲ, ಯಾರಿಗೆ ಪಂಚಭೂತಗಳು ಗೊತ್ತಿಲ್ಲ. ಅದಕ್ಕೆ ನಾನು ಹಿಂದಿನ ಸಂಚಿಕೆಯಲ್ಲಿ ಸ್ನಿಗ್ಧತೆ ಅಂದ್ರೆ ಏನು ಅಂತ ಕೇಳಿದ್ದೆ ಅಷ್ಟೇ. ಸೊ ಇದೆಲ್ಲ ಅರ್ಥ ಆಗುತ್ತೆ. ಕಾರಣ ಅಂದ್ರೆ ಅದನ್ನ ಸರಳ ಪದಗಳಲ್ಲಿ ಹೇಳದಿದ್ರೆ ಅರ್ಥ ಆಗಲ್ಲ, ಅರ್ಥ ಆಗ್ತಿಲ್ಲ. ಸೊ ನಮಗೆ ಯಾವ ಭಾಷೆಯಲ್ಲಿ ಹೇಳಬೇಕು ಅಂದರೆ, ನಮಗೆ ಆಧುನಿಕ ವಿಜ್ಞಾನದ ಭಾಷೆಯಲ್ಲೇ ಹೇಳಬೇಕಾಗತ್ತೆ. ಅದು ನಮ್ಮಲ್ಲೊಂದು ಸಮಸ್ಯೆ ಇದೆ, ಅದು ನಮ್ಮ ಕೊರತೆ. ಅದು ನಮ್ಮ ಖಂಡಿತವಾಗ್ಲೂ ನಮ್ಮ ಎಜುಕೇಷನ್ ಸಿಸ್ಟಮ್ನ ಕೊರತೆ, ನಮ್ಮ ಮನಸ್ಥಿತಿಯಲ್ಲಿರುವಂಥ ಒಂದು ತೊಂದರೆ. ಅದನ್ನು ಸರಿಪಡಿಸ್ಕೊಳ್ಬೇಕು. ಸಾಮಾನ್ಯವಾಗಿ ನಾನು ಅದಕ್ಕೆ ಈ ಎಲ್ಲ ಪದಗಳನ್ನು, ಈ ವಿಚಾರಗಳನ್ನು ಹೇಳ್ತೀನಿ. ಎಷ್ಟು ದಿನ ಅಂತ ನಾವು ಅದೇ ನಮ್ಮ ವಿಜ್ಞಾನಗಳನ್ನು ಇದಕ್ಕೆ ಪೂರಕವಾದ ಪದಗಳು ಇಲ್ಲದೇ ಇರುವ ಭಾಷೆಯಲ್ಲಿ ವಿವರಣೆ ಕೊಡ್ತಾ ಹೋಗ್ಬೇಕಾಗತ್ತೆ ನಾವು. ಅವಾಗ ಇದು ಇನ್ಕಂಪ್ಲೀಟ್ ಆಗುತ್ತೆ. ನಾನು ಕೂಡ ಇನ್ಫಾರ್ಮೇಶನ್ ಇನ್ಕಂಪ್ಲೀಟ್ ಆಗ್ತಾ ಇನ್ನೊಬ್ಬ ಕುರುಡನಿಗೆ ಆನೆ ಹೇಗಿದೆ ಅಂತ ಎಕ್ಸ್ಪ್ಲೇನ್ ಮಾಡಿದಾಗ. ಸೊ ಬೇಸಿಕಲಿ ನಮ್ಮ ಭಾಷೆಯನ್ನು ನಾವು ಕಲ್ತ್ಕೊಳ್ಳೋದಿದ್ರೆ, ನಾನಿಲ್ಲಿ ಭಾಷೆ ಅಂತ ಹೇಳುವಾಗ ನಮ್ಮ ವಿಜ್ಞಾನಗಳನ್ನು ವಿವರಿಸುವಂಥದ್ದು, ಯೋಗ, ಆಯುರ್ವೇದ, ಯಾವುದೇ ಪ್ರಕೃತಿ ಚಿಕಿತ್ಸೆ, ನಾವು ಪಂಚಭೂತಗಳ ಆಧಾರದಲ್ಲಿ ಏನು ಚಿಕಿತ್ಸೆ ಮಾಡ್ತೀವಿ, ಈ ಎಲ್ಲವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಭಾಷೆ ಗೊತ್ತಿರಬೇಕು. ಈ ಪರಿಭಾಷೆ ಇದೇನು ಹೇಳ್ತೀವಿ, ಈ ವಿಚಾರಗಳು, ಮೂಲತಃ ಸಿದ್ಧಾಂತಗಳೆಲ್ಲ ನಮಗೆ ಅರ್ಥ ಆಗಬೇಕಾದ್ರೆ ಈ ವಿಚಾರಗಳನ್ನು ತಿಳ್ಕೊಬೇಕಾಗತ್ತೆ ನಾವು. ಪಂಚಭೂತ ಅಂದರೆ ಏನು ಅನ್ನೋದನ್ನು ನಾನು ಅನಾಟಮಿಕಲಿ ಎಕ್ಸ್ಪ್ಲೇನ್ ಮಾಡುವಂದ್ರೆ ದೆವ್ವಗಳು ಅಂತ ಹೇಳ್ಬೋದು. ಹೌದು, ಭೂತ ಅಂದರೆ ನಮಗೀಗ ಒಂದು ಈ ಕಾಂತಾರ ಸಿನಿಮಾ ಬಂದ ಮೇಲೆ ಭೂತ ಅಂದರೆ ದೈವ ಅನ್ನೋದು ಒಂದು ಸ್ವಲ್ಪ ಮಟ್ಟಿಗೆ ಆ ಅರ್ಥ ಗೊತ್ತಾಗಿದೆ. ಆದರೆ ಪಂಚಭೂತಗಳು ಅಂದರೆ ಬೇರೆ ಅನ್ನೋದು, ಅದು ನಮ್ಮ ದೇಹದಲ್ಲಿ ಇದೆ, ಯಾವ ರೂಪದಲ್ಲಿದೆ ಅನ್ನೋದು ಅರ್ಥವೇ ಆಗಿಲ್ಲ ನಮಗಿನ್ನು. ಅದು ಅರ್ಥ, ಅದರ ಇಂಬ್ಯಾಲೆನ್ಸ್ ಅನ್ನೋದು ಅರ್ಥ ಆಗಿಲ್ಲ. ಬ್ಯಾಲೆನ್ಸ್ ಏನು, ಇಂಬ್ಯಾಲೆನ್ಸ್ ಏನು, ಅದೇ ಇಂದಾನೆ ಶುರುವಾಗಬೇಕಾದ ಅನಿವಾರ್ಯತೆ. ನಮ್ಮ ಎಜುಕೇಷನ್ ಸಿಸ್ಟಮ್ ಅಲ್ಲಿ ಅದಿಲ್ಲ. ಅದು ಬೇಕು, ನಾವು ಕಲಿಯೋದು. ಬಟ್ ಅದು ಇಲ್ಲ, ಸರಿ, ಬೇಕು, ಸರಿ. ಅದನ್ನ ಹೇಗೆ ನಾವು ನಮ್ಮ ಮಕ್ಕಳಿಗೆ ಹೇಳೋದು, ಅಥವಾ ನಮ್ಮ ಜನರಿಗೆ ಹೇಗೆ ಈ ಥರದ ಕಾರ್ಯಕ್ರಮಗಳು ಎಷ್ಟು ಜನರಿಗೆ ರೀಚ್ ಆಗುತ್ತೆ, ಅದು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೂ ದೊಡ್ಡ ಪ್ರಶ್ನೆ. ಯಾಕೆಂದರೆ ದೊಡ್ಡ ಕೆಲಸ ಅದು. ಈಗ ನಾವು ಮಕ್ಕಳಿಗೆ ABCD ಸಿಂಪಲ್ ಉದಾಹರಣೆ ಈಗ ಬಂದಿದ್ದಕ್ಕೆ ಹೇಳ್ತಾ ಇದ್ದೀನಿ. ನಮ್ಮ ಮಕ್ಕಳಿಗೆ ನಿನ್ನೆ ಯಾವುದೋ ಒಂದು ಪಾಡ್ಕಾಸ್ಟ್ ನೋಡ್ತಾ ಇದ್ದೆ, ಅಲ್ಲಿ ಅವರು ಹಿಂದಿ ವಿಷಯದ ಬಗ್ಗೆ, ಏನೋ ಬೇರೆ ಯಾವುದೋ ವಿಷಯದ ಬಗ್ಗೆ ಮಾತಾಡಿದ್ರೆ, ಹಿಂದಿನಲ್ಲಿ ನಡೀತಿತ್ತು ಪಾಡ್ಕಾಸ್ಟ್. ಅವರು
ಸಬ್ಜೆಕ್ಟ್ ಎಕ್ಸ್ಪರ್ಟ್ ಯಾವುದೋ ವಿಷಯವನ್ನು ಕೇಳ್ತಾ ನಿಮ್ಗೆ ABCD ಬರುತ್ತಾ ಅಂದರು. ಇಂಟರ್ವ್ಯೂ ಮಾಡ್ತಾರೆ, ಹಾಂ ಸರಿಯಾಗಿ ಬರುತ್ತೆ. ಹಿಂದಿ ವರ್ಣಮಾಲೆ ಬರುತ್ತಾ ಅಂತ ಕೇಳಿದ್ರು. ಹಾಂ ಗೊತ್ತಿದೆ, ಬಟ್ ನೆನಪಿಲ್ಲ. ಕನ್ನಡದಲ್ಲೂ ಇದೇ ಪರಿಸ್ಥಿತಿ. ಇದು ಭಾರತೀಯ ಎಲ್ಲ ಭಾಷೆಗಳಲ್ಲೂ ಇರುವಂಥದ್ದು. ಸಾರ್ವತ್ರಿಕ ಸಮಸ್ಯೆ. ಈ ಪದಗಳೇ ಬಳಸಿದ್ರೇನೆ ಭಾರಿ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಅದು ಹೇಗೆ ನೀವು ಅಷ್ಟು ಸ್ಪಷ್ಟವಾಗಿ ಕನ್ನಡ ಅಯ್ಯೋ ನಾನು ಕನ್ನಡಿಗಾರಿ, ಕನ್ನಡ ಮಾತಾಡಲಿ. ನನಗೊಂದು ಎನ್ಕೌಂಟರ್, ಒಂದು ಸಂದರ್ಭ ಹೀಗೆ ಬಂತು. ಹೀಗೆ ಕನ್ನಡ ಬಗ್ಗೆ ಸುಮಾರು 15 ವರ್ಷ ಹಿಂದೆ ಇರ್ಬೋದು. ಬೆಂಗಳೂರಲ್ಲೇ ಒಂದು ಕಡೆಯಲ್ಲಿ ಒಂದು ಕ್ಯಾಂಟೀನಲ್ಲಿ ಊಟ ಮಾಡ್ತಾ ಇದ್ವಿ. ಅವರು ಬಡಿಸ್ತಾ ಇದ್ದವರು ಕೇಳಿದ್ರು, ಮೇಡಮ್ ನೀವು ಮಂಗಳೂರವರಾ ಅಂತ. ನಾನು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ, ಬೆಂಗಳೂರು ಕನ್ನಡ ಚೆನ್ನಾಗೇ ಮಾತಾಡ್ತೀನಿ ನನಗೆ ಗೊತ್ತಿರೋ ಹಾಗೆ. ಹೌದು, ನಿಮ್ಗೆ ಹೇಗೆ ಗೊತ್ತಾಯ್ತು ಅಂದೆ. ಅಲ್ಲ ನೀವು ಮಾತಾಡೋದ್ರಲ್ಲಿ ಗೊತ್ತಾಯ್ತು. ಹೌದಾ, ಹೇಗೆ ಅಂದೆ. ತುಂಬ ಸ್ಪಷ್ಟವಾದ ಉಚ್ಚಾರಣೆ ಇದೆ ನಿಮ್ಮದು. ಕನ್ನಡಿಗರಾಗಿ ಹುಟ್ಟಿ ಅದು ಇಟ್ಸ್ ನಾಟ್ ಇವನ್ ಅ ಕ್ವಾಲಿಫಿಕೇಶನ್, ಇಟ್ ಇಸ್ ಅ ಮಸ್ಟ್. ಹೌದು, ಬೇಸಿಕ್ ಅಲ್ವಾ ಅದು. ಅದೇ ಗೊತ್ತಿಲ್ಲ ಅಂದ್ರೆ ಹೇಗೆ? ಸೊ ಹೀಗೆ ಈಗ ನಮಗೆ ABCD ಬರುತ್ತೆ, ಈ ಬರೋದಿಲ್ಲ. ಇದು ನಮ್ಮ ಎಲ್ಲ ವಿಷಯಗಳನ್ನು ನಡೀತಾ ಇದೆ. ನನಗೆ ಪಂಚಭೂತ ಅಂದರೆ ಏನು ಅಂತ ಅರ್ಥ ಆಗೋದಿಲ್ಲ. ಆದರೆ ನನಗೆ ಪ್ರೋಟೀನ್ ಅಂದರೆ ಏನು, ಕಾರ್ಬ್ಸ್ ಅದು ಸರಿಯಾಗಿ ಗೊತ್ತಿದೆ ಅಂತ ಅಲ್ಲ, ಬಟ್ ಆ ಪದಗಳು ಅವರ ಒಂದು ಪರ್ಸ್ಪೆಕ್ಟಿವ್ ನಲ್ಲಿ ಗೊತ್ತಿದೆ, ಅವರೊಂದು ದೃಷ್ಟಿಕೋನದಲ್ಲಿ. ಆ ದೃಷ್ಟಿಕೋನ ಯಾಕೆಂದರೆ ಬಹುಶಃ 200-300 ವರ್ಷಗಳಿಂದ ಅದೇ ಎಜುಕೇಷನ್ ಸಿಸ್ಟಮ್, ಅದೇ ಪರ್ಸ್ಪೆಕ್ಟಿವ್, ಅದೇ ಟೀಚಿಂಗ್ ಮೆಥಡಾಲಜಿ, ಅದೇ ಅಪ್ರೋಚ್ ನಮ್ಮಲ್ಲಿ ಇರೋದ್ರಿಂದ ಅದು ಬದಲಾಗಬೇಕು. ಸೊ ವಿರುದ್ಧಾಹಾರ ಅಂತ ನಾವು ಹೇಳುವಾಗ ಹಲವಾರು ರೀತಿಯ ದೇಶ ವಿರುದ್ಧ, ಒಂದು ಪ್ರದೇಶದಲ್ಲಿ ತಿನ್ನಬಾರದ್ದು, ಒಂದು ಕಾಲದಲ್ಲಿ, ಒಂದು ಸೀಸನಲ್ಲಿ, ಋತುವಿನಲ್ಲಿ ತಿನ್ನಬಾರದ್ದು, ನಮ್ಮ ದೇಹಕ್ಕೆ ಹೊಂದದೇ ಇರುವಂಥದ್ದು. ದೇಶ 18 ವಿಧ ಇದೆ. 18 ವಿಧದ ವಿರುದ್ಧಾಹಾರಗಳಿವೆ. ದೇಶ ವಿರುದ್ಧ, ಕಾಲ ವಿರುದ್ಧ, ಬೇಕಾದಷ್ಟು ದಾರಿಗಳಿವೆ. ಅಟ್ಲೀಸ್ಟ್ ಕೊನೆ ಪಕ್ಷ ಮೂಲಭೂತವಾಗಿ ಒಂದು 5-10 ಸ್ವಲ್ಪ ಹೇಳಿದ್ರೆ, ಒಂದು ಈ ಹಾಲು ಹಣ್ಣು ಮಿಕ್ಸ್ ಮಾಡಬಾರ್ದು ಅಂದರೆ ಹಾಲಿನ ಜೊತೆಗೆ ಹುಳಿ ಇರುವಂಥದ್ದು, ಉಪ್ಪು ಅಂಶ ಇರುವಂಥದ್ದನ್ನೆಲ್ಲ ಮಿಕ್ಸ್ ಮಾಡಬಾರ್ದು. ಮತ್ತೆ ಪ್ರದೇಶ ತುಂಬಾ ಸಿಂಪಲ್. ತಕ್ಷಣ ಐಸ್ ಕ್ರೀಮ್ ತಿನ್ನಬಾರ್ದು. ಬಿಸಿ ಆಹಾರ ಮತ್ತೆ ತಣ್ಣಗಿರೋ ಆಹಾರ. ವೆನಿಲಾ ಐಸ್ ಕ್ರೀಮ್ ವಿತ್ ಹಾಟ್ ಕ್ಯಾರೆಟ್ ಹಲ್ವಾ, ವೆರಿ ಟೇಸ್ಟಿ ಕಾಂಬಿನೇಷನ್. ಮತ್ತೆ ಬುಡಕ್ಕೆ ಕೈ ಹಾಕಿದ್ರೆ ಇನ್ನೊಂದು ಕಾಂಬಿನೇಷನ್ ಏನು ಅಂದರೆ ಹಾಟ್ ಚಾಕ್ಲೇಟ್ ಫಜ್ ವಿತ್ ಐಸ್ ಕ್ರೀಮ್. ಇಂಥದ್ದು ಹಲವಾರು ಕಾಂಬಿನೇಷನ್. ಸೊ ಅದು ಮತ್ತೆ ಬಿಸಿ ತಣ್ಣಗೆ ಸೇರಿಸಬಾರ್ದು ಅಂತ ಆಯ್ತು. ಇನ್ನೊಂದು ಹುಳಿ ಹಾಲು ಸೇರಿಸಬಾರ್ದು, ಆಮೇಲೆ ಮೊಸರನ್ನ ಬಿಸಿ ಮಾಡಬಾರ್ದು. ಇನ್ನೊಂದು ಸರಳವಾದ ಜೇನು ಮತ್ತೆ ತುಪ್ಪವನ್ನ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಬಾರ್ದು, ಪ್ರಮಾಣ ವ್ಯತ್ಯಾಸ ಇರಬೇಕು. ಒಂದೇ ಪ್ರಮಾಣದಲ್ಲಿ ಜೇನು ಮತ್ತೆ ಜೇನುತುಪ್ಪ, ಜೇನು ಮತ್ತು ಜೇನುತುಪ್ಪ ಅಲ್ಲ, ಜೇನುತುಪ್ಪ ಮತ್ತೆ ತುಪ್ಪ. ನೋಡಿ, ಮಂಗಳೂರಿನವರಿಗೆ ಇದು ಪ್ರಾಬ್ಲಮ್. ಹೌದು, ತುಪ್ಪ ಮತ್ತು ಜೇನುತುಪ್ಪ. ಬೆಂಗಳೂರಲ್ಲಿ ಜೇನು ಅಂದ್ರೆ ಜೇನು ಹುಳ, ಜೇನು ಹುಳಕ್ಕೆ ಜೇನು ಅಂತಾರೆ. ಜೇನುತುಪ್ಪ ಅಂದ್ರೆ ಹನಿ. ಸೊ ಅದು ಮತ್ತೆ ಆ ಪ್ರದೇಶಕ್ಕೆ ಹೊಂದದೇ ಇರುವಂಥದ್ದು. ಇನ್ನೊಂದು ನಮ್ಮ ದೇಹ ಸ್ಥಿತಿಗೆ ಹೊಂದದೇ ಇರುವಂಥದ್ದು. ದೇಹ ಸ್ಥಿತಿ ಅನ್ನುವಾಗ ಮತ್ತೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಎರಡಿದೆ ಇಲ್ಲಿ. ಒಂದು, ನಾನು ಆರೋಗ್ಯಕರವಾಗಿರುವಾಗ ನನ್ನ ದೇಹ ಪ್ರಕೃತಿ ಅದಕ್ಕೆ ಹೊಂದಲ್ಲ, ಅದು ಒಂದು. ಅದು ನೀವು ಆರೋಗ್ಯವಾಗಿದ್ದರೆ. ಇನ್ನೊಂದು, ಆರೋಗ್ಯವಾಗಿಲ್ಲ, ಯಾವುದೋ ಒಂದು ಸಮಸ್ಯೆ ಇದೆ, ಉದಾಹರಣೆಗೆ ಮಧುಮೇಹ ಇದೆ, ಡಯಾಬಿಟೀಸ್ ಇದೆ, ನಾನು ಅರ್ಧ kg ಹಲ್ವಾ ತಿಂತೀನಿ ಅಂದರೆ ಅದು ವಿರುದ್ಧ. ಅದುವೇ ವಿರುದ್ಧವಾಗುತ್ತೆ ದೇಹ ಪ್ರಕೃತಿಗೆ, ದೇಹ ಪರಿಸ್ಥಿತಿಗೆ. ಸೊ ಹೀಗೆ ಹಲವಾರು ವಿಧಗಳಿದೆ. ಇದೆಲ್ಲ ನಮಗೆ ನೇರವಾಗಿ ಗೊತ್ತಾಗುವಂಥದ್ದು. ಇದಕ್ಕೆ ನಿಮಗೆ ಯಾರು ಎಕ್ಸ್ಪರ್ಟ್ ಬೇಡ ಅಲ್ವಾ. ನನಗೆ ಯಾವ್ದು ಹೊಂದಲ್ಲ, ನಾನು ತಿನ್ನಬಾರ್ದು. ತುಂಬ ನನ್ನ ಫ್ರೆಂಡ್ ಒಬ್ಳಿದ್ಲು, ಅವಳಿಗೆ ಎಗ್ ಮತ್ತು ಚಿಕನ್ ಅಂದರೆ ಭಾರಿ ಇಷ್ಟ. ತಿಂದರೆ ಆಗಲ್ಲ, ತಿಂದ ತಕ್ಷಣ ಸ್ಕಿನ್ನಲ್ಲಿ ಎಲರ್ಜಿ ಶುರುವಾಗೋದು ಎಲ್ಲ. ಆದರೂ ಕಷ್ಟಪಟ್ಕೊಂಡು ತಿಂತಾ ಇಲ್ಲ. ಅಯ್ಯೋ, ಇವಾಗ ಏನು ಕಷ್ಟಪಡೋದು, ಇಷ್ಟಪಟ್ಕೊಂಡು ತಿನ್ನೋದು, ನೆಕ್ಸ್ಟ್ ಡೇ ಶುರುವಾಗೋದು ಸಮಸ್ಯೆ. ಬಟ್ ಅಂದರೆ ಅದೆಲ್ಲ ನಾವು ಗಮನಿಸ್ಕೊಳ್ಬೇಕಾಗತ್ತೆ ಅಂತ. ಸೊ ಈ ಹಲವಾರು ವಿರುದ್ಧ ವಿಚಾರಗಳಿದೆ ಆಹಾರಕ್ಕೆ ಸಂಬಂಧಪಟ್ಟ. ಹೇಗೆ ಭಗವದ್ಗೀತೆಯಲ್ಲಿ 18 ಅಧ್ಯಾಯ ಇದೆಯೋ 18 ರೀತಿಯ ವಿರುದ್ಧ ಆಹಾರಗಳಿದೆ. ನಿಮಗೆ ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದರೆ ಇನ್ನಷ್ಟು ಮಾಹಿತಿಗಳು ಖಂಡಿತ ಸಿಗುತ್ತೆ. ನಾವು ಈಗಾಗಲೇ ಆಡ್ತಾ ಸಮಯ ಹೋಗಿದ್ದು ಕೂಡ ಗೊತ್ತಾಗಿಲ್ಲ. ನಮ್ಮ ಸಂಚಿಕೆಯ ಒಂದು ಪರಿಮಿತಿ ಏನಿದೆ, ಆ ಮಿತಿಯನ್ನು ಮೀರಿ ಜಾಸ್ತಿ ಮಾತಾಡ್ತಿದ್ವಿ. ಬೇರೆ ವಿಷಯಗಳು ಕೂಡ ಬಂತು, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳು. ಮೇ ಬಿ ಇಲ್ಲಿ ಹುಟ್ಟಿಕೊಂಡಂತಹ ಕೆಲವು ಥಾಟ್ಸ್ ಮುಂದಿನ ಸಂಚಿಕೆಯಲ್ಲಿ ನಾವು ಮಾತಾಡಲೂಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿ ನಮ್ಮ
ಆಹಾರದಿಂದ ಹೇಗೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಅನ್ನೋದನ್ನು ತಿಳ್ಕೊಳ್ಳುವಂಥ ಪ್ರಯತ್ನನ ಈ ಸರಣಿಯಲ್ಲಿ ನಾವು ನಿರಂತರವಾಗಿ ಮಾಡ್ತಾ ಇರ್ತೀವಿ. ನಿಮ್ಮ ಸಹಕಾರ ನಮಗಿರಲಿ, ನಮ್ಮ ಸಹಕಾರ ನಿಮ್ಮ ಆರೋಗ್ಯಕ್ಕಾಗಿ ಯಾವತ್ತೂ ಇರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. Welcome.